ಸಿನಿಮಾ ಡಿಲೇ ಆಗೋದು, ಶುರು ಆಗೋದು. ಸೊ ಒಳ್ಳೊಳ್ಳೆ ದಿನಗಳು ಅಂತ ಈಗ ಕೂಡ ಬಂದ್ಬಿಡ್ತು. ಈಗ ಆಲ್ರೆಡಿ ಬೈತಾ ಇದ್ದಾರೆ, ಬೈಸ್ಕೊತಾ ಇದ್ದೀನಿ ತುಂಬ ಜನಕ್ಕೆ, ಡಿಲೇ ಆಯಿತು, ಪಿಕ್ಚರ್ಗಳು ಮಾಡ್ತಿಲ್ಲ ಅಂತ. ಕಾಲ ಕೂಡ್ಕೊಂಬಂದ್ಬಿಡ್ತು. ಬಂಡೆ ಕಾಳಮ್ಮನ ಹತ್ರನೇ 2 ಸಿನಿಮಾನು ಪೂಜೆನೂ ನೆರವೇರ್ತು. ಇದನ್ನು ಆದಷ್ಟು ಬೇಗ ಯಾವುದನ್ನ ಫಸ್ಟು ತೆರೆ ಮೇಲೆ ತಗೊಂಬರ್ಬೋದು ಅಂತ ಯೋಚನೆ ಮಾಡಿಕೊಂಡು ಆದಷ್ಟು ಬೇಗ ಒನ್ ಬೈ ಒನ್ ಸಿನಿಮಾನ ಪರದ ಮೇಲೆ ತಗೊಬೇಕು ಅನ್ನೋ ಒಂದು ಕಾರಣಕ್ಕೆ ಪೂಜೆಗಳನ್ನ ಮಾಡ್ತಾ ಇದ್ದೀನಿ ಕಣಮ್ಮ. ಬಟ್ ಒಂದು ಉದ್ದೇಶದಿಂದನೇ ಮಾಡಿದ್ದೀವಿ. ಮುಂದಕ್ಕೆ ಹೇಳ್ತೀನಮ್ಮ ಅದೇನು ಅಂತ. 2ರಲ್ಲಿ ಫಸ್ಟ್ ಶೂಟಿಂಗ್ ಶುರು ಆಗೋದು ಈ ಪಿಕ್ಚರ್ ಉಗ್ರಾಯುಧಮ್ಮು. ಜೊತೆಗೆ ಸ್ಪ್ಲಿಟ್ ಡೇಟ್ಸಲ್ಲಿ ಆ ಪಿಕ್ಚರ್ಗೂ ಕೊಟ್ಟಿದ್ದೀನಿ, ಪರಾಕ್ಕೂ ಕೊಟ್ಟಿದ್ದೀನಿ. ಬಟ್ ರಿಲೀಸ್ ಫಸ್ಟು ಈ ಪಿಕ್ಚರ್ನೇ ಪ್ಲ್ಯಾನ್ ಮಾಡ್ತಾ ಇರೋದು ಪ್ರಿಸೈಸ್ಲಿ. ಬಗೀರ ಆದಮೇಲೆ ಅದರ ರಿಲೀಸ್ ಅಂದರೆ ಅದು ಉಗ್ರಾಯುಧಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ನಿಮಿಷ. ಆ್ಯಕ್ಚುಲಿ ಹೀರೋಸು ವರ್ಷಕ್ಕೆ 3-4 ಸಿನಿಮಾ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ. ಸೊ 2 ಸಿನಿಮಾ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅಂದ್ರೆ ಹೆಂಗೆ? ಅವ್ರು ಇನ್ನೂ ಮಾಡ್ಬೇಕು, ಇನ್ನೂ 3-4 ಸಿನಿಮಾ ಮಾಡಬೇಕು ಒಟ್ಟಿಗೆ. ಔಟ್ ಆ್ಯಂಡ್ ಔಟ್ ಮಾಸ, ಡ್ರಾಮಾನ, ಆ್ಯಕ್ಷನ್ನ, ಲವ್ವ ಏನು ಅನ್ನೋದನ್ನ ಮುಂದಕ್ಕೆ ಹೇಳ್ತೀನಿ ಕಣಮ್ಮ. ಈಗ ಫಸ್ಟ್ ಕೆಲಸ ಮಾಡ್ಕೋತೀನಿ ಕಣಮ್ಮ. ನಿಮ್ಗೊಂದು ಒಪ್ಪಿಸ್ಬೇಕಾಗಿತ್ತು. ಯಾಕೆ ಸಿನಿಮಾಗಳು ಲೇಟ್ ಮಾಡ್ತಿದ್ದೀರಾ ಅಂತ ಎಲ್ಲರೂ ಕೇಳ್ತಾ ಇದ್ರಿ. ಏನೋ ನನ್ನ ಟೈಮ್ ಕುಡ್ಕೊಂಡು ಬಂದಿದೆ. ಇವ 2 ಪಿಕ್ಚರ್ ಪೂಜೆ ಆಗಿದೆ. ಸೊ ಹಾಗಾಗಿ ಮಿಕ್ಕಿದನ್ನೆಲ್ಲ ಉಗ್ರಾಯುಧಮ್ ಬಗ್ಗೆ ಇವಾಗ ಏನೇ ಹೇಳಿದ್ರು ತುಂಬ ಅರ್ಲಿ ಆಗಿಬಿಡುತ್ತೆ ನಮಗೆ. ಇವತ್ತು ಅವ್ನು ಯಾಕೆ ನಮಗೆ, ನಾನು ಲೊಕೇಶನ್ ಬಗ್ಗೆನೂ ಹೇಳ್ತಿರಲಿಲ್ಲ, ನಮ್ಮ ನಿರ್ದೇಶಕರು ಹೇಳ್ಬಿಟ್ರು ಎಲ್ಲ. ಬಟ್ ನಾನು ಏನೂ ಬಿಡ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ಟೈಟ್ಲ್ನೂ ಇಷ್ಟು ಬೇಗ ಬಿಡಬಾರ್ದು ಅಂದ್ಕೊಂಡಿದ್ವಿ. ಬಟ್ ಆದರೂ ತುಂಬ ಒತ್ತಡ ಇದ್ದಿದ್ದರಿಂದ ಟೈಟ್ಲ್ನೂ ಇವಾಗಲೇ ಅನೌನ್ಸ್ ಮಾಡಿದ್ವಿ. ಸೊ ಆದಷ್ಟು ಬೇಗ ಈ ಚಿತ್ರ ದೊಡ್ಡ ಪರದ ಮೇಲೆ ಬರಲಿಕ್ಕೆ ಪ್ರಯತ್ನ ಪಡ್ತೀವಿ. ಅಮ್ಮ ಸುಮಾರು ಒಂದು 200 ಕತೆ ಕೇಳಿದ್ದೀನಿ. 200 ಕಥೆಯಲ್ಲಿ ಇಷ್ಟವಾಗಿದ್ದೆ 3. ಆ 3ರಲ್ಲಿ ಇದೊಂದು ಉಗ್ರಾಯುಧಮ್. ಜೊತೆಗೆ ಸುಲಭವಾಗಲಿಲ್ಲ ನನಗೆ ಪಿಕ್ಚರ್ನ ರೆಡಿ ಮಾಡ್ಕೊಳ್ಳಿಕ್ಕೆ. ಇದನ್ನು ತೆಗೆಯುವಂಥ ತಾಕತ್ತು ಇರಬೇಕು ಯಾರಿಗೇ ಆಗಲಿ. ಒಂದು ಛಲ ಇರಬೇಕು, ಒಂದು ವಿಷಯ ಗೊತ್ತಿರಬೇಕು, ಟೆಕ್ನಿಕಾಲಿಟಿ ಗೊತ್ತಿರಬೇಕು, ಹಿಸ್ಟ್ರಿ ಅನ್ನೋದನ್ನ ತಿಳ್ಕೊಂಡಿರಬೇಕು. ಏನೇ ಆಗಿರಲಿ, ನಾವೇನೇ ಸೃಷ್ಟಿ ಮಾಡಿದ್ರೂ ಹಿಸ್ಟ್ರಿ ಅನ್ನೋ ಒಂದು ವಿಷಯನ ಭಾಳ ತಿಳ್ಕೊಂಡಿರಬೇಕು. ಆ ಒಂದು ಯೋಚನೆ ಮಾಡಿದಾಗ ನಮ್ಮ ಟೀಮಲ್ಲಿ ಹಲವಾರು ಜನ ಬುದ್ಧಿವಂತರಿದ್ದಾರೆ, ತಿಳ್ಕೊಂಡಿರೋರು ಇದ್ದಾರೆ, ಹಿಸ್ಟ್ರಿ ಬಗ್ಗೆ ಯೋಚನೆ ಮಾಡಿರೋರು, ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರೋರು ತುಂಬ ಜನ ಇದ್ದಾರೆ. ಇದನ್ನು ನಾವು ಸುಮಾರು 600-700 ವರ್ಷಗಳ ಹಿಂದೆ ಹೋಗ್ತಿದ್ವಿ ಅಂದ್ರೂ ಅದಕ್ಕೊಂದು ಕಾರಣ ಇದೆ. ಆ್ಯಂಡ್ ಇಟ್ಸ್ ಅ ಪೀರಿಯಾಡಿಕಲ್ ಡ್ರಾಮಾ ಅಟ್ ದ ಎಂಡ್ ಆಫ್ ದ ಡೇ. ಇದನ್ನು ಹೇಗೆ ನಾವು ನಿಭಾಯಿಸ್ತೀವಿ, ಇದನ್ನು ಹೇಗೆ ನಾವು ಪರದ ಮೇಲೆ ತೊಗೊಂಬರ್ತೀವಿ ಅನ್ನೋದು ನಮಗೂ ದೊಡ್ಡ ಚಾಲೆಂಜಿಂಗೇ ಇದೆ. ಅದನ್ನು ಹೇಗೆ ನಿಭಾಯಿಸ್ತೀವಿ ಅನ್ನೋದು ನಮ್ಮ ಕೆಲಸದ ಮೂಲಕ ಗೊತ್ತಾಗುತ್ತೆ. ಸೊ ಹಾಗಾಗಿ ಕಷ್ಟವಾಯಿತು. ಯಾಕೋ ಈ ಪಾತ್ರನ ಮಾಡಲೇಬೇಕು ಅನ್ನೋ ಒಂದು ಆಸೆ ಸಹ ಇತ್ತು ನನಗೆ. ಯಾವ್ದಾದ್ರು ಒಂದು ಹಿಸ್ಟಾರಿಕಲ್ ಪೀರಿಯಾಡಿಕಲ್ ಡ್ರಾಮಾ ಒಂದು ಟಚ್ ಮಾಡಬೇಕು ಅನ್ನೋದಿತ್ತು. ಅದನ್ನು ತೂಗುವಂಥ ನಿರ್ದೇಶಕರು ಬೇಕು. ಯಾಕಂದರೆ ನಮಗೆ ಒಳ್ಳೆ ಕ್ಯಾಪ್ಟನ್ ಕೌಂಟ್ ಆಗ್ತಾರೆ. ಅದನ್ನು ನನಗೆ ನಮ್ಮ ಪುನೀತ್ ಅವರಲ್ಲೇ ನನಗೆ ಕಾಣಿಸಿತ್ತು. ಭಾಳ ಹಳೆಯ ಪರಿಚಯ. ಅವತ್ತು ನಾವು ಚಿಕ್ಕ ಮಕ್ಕಳಾಗಿದ್ವಿ ಎಲ್ಲ ಸೇರ್ಕೊಂಡಾಗ. ಸುಮಾರು 16 ವರ್ಷದಿಂದ ಪರಿಚಯ ನನಗೆ. ಅವ್ರ ಬಗ್ಗೆ ನನಗೆ ಗೊತ್ತಿತ್ತು. ಅವ್ರು ಮಾಡಿದಂಥ ಕೆಲಸಗಳು, ಅವರು ಪ್ರಶಾಂತ್ ಅವ್ರ ಜೊತೆ ಆಗಲಿ, KGF ಅಲ್ಲಿ ಟ್ರಾವೆಲ್ ಮಾಡಿದ್ದಾಗಲಿ, ಆಮೇಲೆ ನನ್ನ ಕಸಿನ್ ಗುರು ಅವ್ರ ಜೊತೆ ಒಂದು ಫಿಲ್ಮ್ ಅನೌನ್ಸ್ ಮಾಡಿದ್ದಾಗಲಿ ಎಲ್ಲ ನನ್ನ ಗಮನದಲ್ಲಿತ್ತು. ಸೊ ಯಾಕೆ ಇದನ್ನೊಂದು ಪ್ರಯತ್ನ ಮಾಡಬಾರ್ದು ಅಂದಾಗ ನನಗೆ ಇವ್ರು ಬಿಟ್ಟು ಇನ್ಯಾರು ಸದ್ಯಕ್ಕೆ ನನಗೆ ಕಾಣಿಸ್ಲಿಲ್ಲ. ಇವ್ರು ಬಿಟ್ಟು ಇನ್ಯಾರು ಇದನ್ನು ಮಾಡ್ಬೋದು ಅಂತ ನನಗೆ ಅನ್ನಿಸ್ಲಿಲ್ಲ ಸದ್ಯಕ್ಕೆ. ಸೊ ಇವ್ರ ಜೊತೆ ಅದು ಸಿಕ್ಕಿರೋದು ನನಗೂ ಒಂದು ಒಳ್ಳೆ ಅವಕಾಶ ಅಂತ ತಿಳ್ಕೊಂಡು ಅದನ್ನು ಮಾಡ್ತಾ ಇದ್ದೀವಿ ಕಣಮ್ಮ. ಅದನ್ನ ಆಮೇಲೆ ಹೇಳ್ತೀನಿ ನಾನೇನು ಅಂತ. ಅದನ್ನ ಹೆಂಗೆ ಮಾಡ್ತೀನಿ ಅಂತ ಅದು ನನ್ನ ಪ್ರಾಬ್ಲಮ್. ಅದು ನಾನು ಮಾಡ್ಕೊಂಡ್ಬಿಡ್ತೀನಿ. ನಿಮಗೆ ಈಗ ಹೇಳ್ಬಿಟ್ಟು ಇನ್ಯಾರ ಕೇಳಿಸ್ಕೊಂಡ್ಬಿಟ್ಟು ಅದೇನೋ ತೊಂದರೆ ಆಗ್ಬಿಡೋದು ಬೇಡ ಅಂತ. ಬಟ್ ಸಮ್ ಹೌ ಅಲ್ಲಿ ಮ್ಯಾನೇಜ್ ಕಣಮ್ಮ. ಏನೋ ಒಂದು ಥಾಟ್ ಇದೆ, ಏನೋ ಒಂದು ಲಾಟ್ ಆಫ್ ಸರ್ಪ್ರೈಸ್ ಎಲಿಮೆಂಟ್ಸ್ ಇದೆ. ಏನೇ ಆಗಲಿ ನಮ್ಮ ರೀತಿಯಲ್ಲಿ ನಮ್ಮ ಒಂದು ಹಿಸ್ಟ್ರಿನ ನಾವು ಹೇಗೆ ಟಚ್ ಮಾಡಬಲ್ಲೆವು, ಅಲ್ಲಿ ಪಾತ್ರಗಳನ್ನ ನಾವು ಹೇಗೆ ಸೃಷ್ಟಿ ಮಾಡಬಲ್ಲೆವು, ಆ ಪಾತ್ರಗಳ ಸೃಷ್ಟಿಯಾದ ಮಾತ್ರಕ್ಕೆ ಆ ಕಥೆಯಲ್ಲಿ ಹೇಗೆ ನಾವು ತೂಗಬಲ್ಲೆವು, ಇದನ್ನೆಲ್ಲ ಕೌಂಟ್ ಆಗುತ್ತೆ. ಸೊ ಅದಷ್ಟನ್ನು ಬಹಳ ಚೆನ್ನಾಗಿ, ಬಹಳ ಅಚ್ಚುಕಟ್ಟಾಗಿ ಜೋಡಣೆ ಮಾಡಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಇದನ್ನು ಒಪ್ಕೊಂಡಂತ ನಮ್ಮ ನಿರ್ಮಾಪಕರು ಜಯರಾಮಣ್ಣಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಅಷ್ಟು ಸುಲಭ ಅಲ್ಲ ಈ ಥರ ಪಿಕ್ಚರ್ಗಳನ್ನೆಲ್ಲ ಕೈಗೆ ತಗೊಳ್ಳೋದು. ಕಮರ್ಷಿಯಲ್ ಸಿನಿಮಾ ಇವತ್ತೆಲ್ಲ ಬಿಲ್ಡಿಂಗ್ ಇದೆ, ಬೈಕ್ಗಳಿದೆ, ಕಾರ್ಗಳಿದೆ, ಮೊಬೈಲ್ಸ್ ಇದೆ, ಎಲ್ಲ ಇದೆ. ಇಟ್ಸ್ ವೆರಿ ಈಸಿ ಟು ಡೂ ಟುಡೇಸ್ ಫಿಲ್ಮ್. ಬಟ್ ಅದೇ ಒಂದು ಪೀರಿಯಾಡಿಕಲ್ ಡ್ರಾಮಾ ಅಂತ ನಾವು ಟಚ್ ಮಾಡಿದಾಗ 600-700 years ಬ್ಯಾಕ್ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿದಾಗ ಜಯರಾಮಣ್ಣವರು ತುಂಬ ಸಪೋರ್ಟ್ ಮಾಡಿದ್ರು. ಅಣ್ಣ ತುಂಬ ಚೆನ್ನಾಗಿದೆ, ಈ ಥರ ಪಿಕ್ಚರೇ ಮಾಡಿ, ನೀವು ಹೇಳ್ತಾ ಇದ್ರಿ ಯಾಕೆ ಮಾಡಬಾರ್ದು ಅಂತ ಅವರೊಂದು ಧೈರ್ಯ ಕೊಟ್ಟಾಗ, ಪುನಿ ಅವರು ಮುಂದ್ಗಡೆ ನಿಂತ್ಕೊಂಡಾಗ ಇರೋ ಧೈರ್ಯ ಇನ್ನೂ ಸ್ವಲ್ಪ ಜಾಸ್ತಿ ಆಯಿತು.
ಡೆಫಿನೆಟ್ಲಿ ಓವರ್ ಕಾನ್ಫಿಡೆನ್ಸ್ ಇಲ್ಲ, ಒಂದೊಳ್ಳೆ ಕಾನ್ಫಿಡೆನ್ಸಿಂದ ಕಷ್ಟಪಟ್ಟೆ ಈ ಸಿನಿಮಾನ ಮಾಡಬೇಕು, ಅದಕ್ಕೆ ಪ್ರಿಪೇರ್ ಆಗಿದ್ದೀವಿ, ಹಾಗೆ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲ ಅನ್ಸುತ್ತಪ್ಪ, ಏನೋ ಗೊತ್ತಿಲ್ಲ ಸದ್ಯಕ್ಕೆ. ಹಂಗೆ ಹೇಳಕ್ಕಾಯ್ತದ? ಹಂಗೆ ಹೇಳಕ್ಕಾಗಲ್ಲ. ಈಗ ನೋಡೋಣ. ಅಮ್ಮ, ಯಾವ ಕಾಲಘಟ್ಟದಲ್ಲೂ ಆ್ಯಕ್ಷನ್ ಹೀಗೆ ಅಂತ ಯಾರಿಗೂ ಗೊತ್ತಿಲ್ಲ. ನೋಬಡಿ ಹ್ಯಾಸ್ ಸೀನ್ ದ ಆ್ಯಕ್ಷನ್. ನೀವು 700 years ಬ್ಯಾಕ್ ಹೇಗೆ ಕಿತ್ತಾಡ್ತಿದ್ರು, ಹೇಗೆ ಯುದ್ಧ ಮಾಡ್ತಿದ್ರು, ಹೇಗೆ ನಡೀತಿದ್ದು ಅನ್ನೋದೆಲ್ಲ ಕಾಲ್ಪನಿಕ ಅಷ್ಟೇ. ನಮ್ಮ ಹತ್ರ ಎಲ್ಲೂ ಒಂದು ರಿಟರ್ನ್ ಮೂವಿ ಆಗಲಿ, ಡಾಕ್ಯುಮೆಂಟ್ ಆಗಲಿ ಮತ್ತೊಂದಿಲ್ಲ. ಅದಕ್ಕೆ ಸಿನಿಮಾನವ್ರು ನಾವೆಲ್ಲ ಇಷ್ಟು ಅದೃಷ್ಟ ಮಾಡಿದೀವಿ ಅಂದರೆ ನಾವು ಹೇಗೆ ಕಲ್ಪನೆ ಮಾಡಿಕೊಂಡು ಅದನ್ನು ಎಷ್ಟರ ಮಟ್ಟಿಗೆ ಒಪ್ಪಿಸ್ತೀವಿ ಅನ್ನೋದು ಕೌಂಟ್ ಆಗುತ್ತೆ. ಹೀಗೆ ಹಾಗೆ ಮಾಡ್ಬೇಕನ್ನೋ ಯಾವ ಲಾನೂ ಇಲ್ಲ ಸಿನಿಮಾಲಿರೋದು ಒಂದು ಇನ್ಸ್ಪಿರೇಷನ್. ನಾವು ಇನ್ಸ್ಪೈರ್ ಆಗಿದ್ವಿ ಯಾವುದೋ ಒಂದು ವಿಚಾರದಲ್ಲಿ, ಅದನ್ನಿಟ್ಕೊಂಡು ಸ್ಟಂಟ್ ಅನ್ನೋದು ಅಷ್ಟೇ. ಆವಾಗ ನಾವು ಹಳೆ ಕಾಲದ ಸಿನಿಮಾಗಳನ್ನ ತಗೊಂಡಾಗ, ಒಂದು ಸೀನಿಯರ್ಸ್ ಎಲ್ಲ ಮಾಡಿದಾಗ, ನಮ್ಮ ದೊಡ್ಡ ಮಾಮನವರೆಲ್ಲ ಮಾಡಿದಾಗ, ಅವತ್ತಿನ ತಕ್ಕದ ಮಟ್ಟಕ್ಕೆ ದಟ್ ವಾಸ್ ದ ಮೋಸ್ಟ್ ಅಡ್ವಾನ್ಸ್ಡ್ ಫೈಟ್ಸ್ ಅನ್ಕೋಣ, ದಟ್ ವಾಸ್ ದ ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಅನ್ಕೋಣ. ಅದನ್ನಿಟ್ಕೊಂಡು ಅವ್ರು ಅಂಥ ಸಿನಿಮಾನ ಮಾಡಿದ್ದಾರೆ. ಇವತ್ತಿರೋ ಒಂದು ಟೆಕ್ನಾಲಜಿಲಿ, ಇವತ್ತಿರೋ ಒಂದು ಟ್ಯಾಲೆಂಟ್ಸಲ್ಲಿ, ಇವತ್ತಿರೋ ಒಂದು ಫೈಟ್ ಮಾಸ್ಟರ್ಸ್ ಆಗಿರಲಿ, ಟೆಕ್ನಿಷಿಯನ್ಸ್ ಆಗಿರಲಿ, ಇವತ್ತಿನ ಕಾಲಕ್ಕೆ ನಾವು ಹೇಗೆ ಒಪ್ಪಿಸ್ಬೋದು ಅನ್ನೋ ಒಂದು ಪ್ರಯತ್ನ ಕಡಿಮೆ ಆಯಿತು. ಅದನ್ನು ನಾನು ಆಮೇಲೆ ಫೋಟೋ, ನನ್ನ ಫಸ್ಟ್ ಲುಕ್ಕು, ಬರ್ಡೇಗೆ ವಿ ಆರ್ ಪ್ಲಾನಿಂಗ್ ಸಮ್ ಸರ್ಪ್ರೈಸ್, ಅದರಿಂದ ನಿಮಗೆಲ್ಲ ಒಂದು ಗೊತ್ತಾಗುತ್ತೆ ಅನ್ನೋ ಒಂದು ನಮ್ಮ ಮಾಡ್ತಾ ಇದ್ದೀನಿ. ಅದೊಂದು ಹೇಳಬಲ್ಲೆ, ಅದನ್ನು ಮಾಡಲೇಬೇಕು. ಯಾಕಂದರೆ ನಮ್ಮನ್ನು ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಳ್ಳೋಕ್ಕೆ ಬಿಡೋಲ್ಲ. ಇದಕ್ಕೆ ಹಲವಾರು ಟ್ರೈನಿಂಗ್ ಬೇಕು, ಜೊತೆಗೆ ತುಂಬ ಟ್ರೈನಿಂಗ್ಸ್ ಎಲ್ಲ ಇದೆ. ಆಮೇಲೆ ಹೇಳ್ತೀನಿ, ಫಸ್ಟ್ ಮಾಡಿಬಿಡ್ತೀನಿ, ಕಲ್ತ್ಕೊಂಡ್ಬಿಡ್ತೀನಿ ಎಲ್ಲ. ಕಲ್ತ್ಕೊಂಡಾದ್ಮೇಲೆ, ಕೆಲಸ ಮಾಡಾದ್ಮೇಲೆ ಆಮೇಲೆ ನೀವು ಹೇಳಿ ಅಮ್ಮ ನಿಮಗೇನು ಅನಿಸುತ್ತೆ ಅಂತ. ಐ ವಿಲ್ ವೇಟ್ ಫಾರ್ ಯುವರ್ ಕಾಲ್. ಥ್ಯಾಂಕ್ಸ್ ಫಾರ್ ಯುವರ್ ಕ್ವೆಶನ್. ಆ್ಯಕ್ಚುಲಿ ವಾಟ್ ಎವರ್ ಇಲ್ಲಿವರೆಗೂ ಪ್ರಪಂಚದಲ್ಲಿ ಯಾವ್ಯಾವ ಫೈಟ್ ಫಾರ್ಮ್ಸ್ ಇದೆ ಇಲ್ಲಿವರೆಗೂ, ಕುಂಫು ಆಗಲಿ, ಮ್ಯೂಥಾಯ್ ಆಗಲಿ, ಇದೆಲ್ಲ ಆ್ಯಕ್ಚುಲಿ ಉದ್ಭವ ಆಗಿರೋದು ಇಂಡಿಯನ್ಸಿಂದಾನೆ. ಸೊ ಇಂಡಿಯಾ ಆ್ಯಕ್ಚುಲಿ ಹ್ಯಾಸ್ ಅ ವಾಸ್ಟ್, ಅಂದರೆ ಸಾವಿರಾರು ವರ್ಷಗಳ ಇತಿಹಾಸ ಇರೋದು. ಸೊ ಆಲ್ ದ ಫೈಟ್ ಫಾರ್ಮ್ಸ್ ಇವತ್ತು ಸೆಂಟ್ರಲ್ ಏಷ್ಯಾ ಆಗಲಿ, ಎಲ್ಲೇ ನೀವು ನೋಡಿದ್ರು, ಚೈನಾ ಆಗಲಿ, ಇಟ್ ಈಸ್ ಆಲ್ ಡನ್ ಬೈ ಇಂಡಿಯನ್ಸ್. ಎಲ್ಲರೂ ಇಂಡಿಯಾಯಿಂದನೇ ಅದನ್ನು ಕಲ್ತ್ಕೊಂಡು ಮಾಡಿರೋದು. ಸೊ ಫೈಟ್ಸಲ್ಲಿ ಆ್ಯಕ್ಚುಲಿ ಲೈಕ್ ಇಂಡಿಯಾ ಇಸ್ ಆ್ಯಕ್ಚುಲಿ ದ ಬಿಗ್ಗೆಸ್ಟ್. ಮೇಡಮ್, ನಿಮ್ಮ ಕ್ವಶನ್ ಆನ್ಸರ್ ಮಾಡಬೇಕಂದ್ರೆ ಆ್ಯಕ್ಚುಲಿ ಮುರಳಿ ಅಣ್ಣ ಸಿಕ್ಕಾಬಟ್ಟೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ಕೊತಾ ಇಲ್ಲ ಅಷ್ಟೇ, ಲೈಕ್ ಎಕ್ಸ್ಟ್ರಾರ್ಡಿನರಿಯಾಗಿ ಅವ್ರು ಪ್ರಿಪೇರ್ ಆಗ್ತಾ ಇದ್ದಾರೆ. ಆ ಪೈನ್ ನಾವುಗಳು ಹತ್ರದಿಂದ ನೋಡ್ತಾ ಇದ್ದೀವಿ. ತೋರಿಸ್ತಾರೆ ಅದೆಲ್ಲ, ಡೆಫಿನೆಟ್ಲಿ ನಿಮ್ಗಳಿಗೆ ಅಂತಲೇ ರೆಡಿ ಆಗ್ತಾ ಇರೋದು. ನಿಮ್ಮ ಮುಂದೆ ಇಟ್ಟೇ ಇಡ್ತೀವಿ, ಅದಕ್ಕೆ ಸೂಕ್ತ ಸಮಯ ನೋಡಿ ಮಾಡ್ತಾರೆ. ಬಟ್ ಹಾರ್ಡ್ ವರ್ಕಿಗೆ ಮಾತ್ರ ಕೊನೆನೇ ಇಲ್ಲ. ಆ ರೇಂಜಲ್ಲಿ ಅವರು ಎಫರ್ಟ್ ಹಾಕ್ತಾ ಇದ್ದಾರೆ. ಐ ಮಸ್ಟ್ ಡೆಫಿನೆಟ್ಲಿ ಅಪ್ರಿಷಿಯೇಟ್ ದ್ಯಾಟ್. ಆ ಡಯಟ್ ಆಗಲಿ ಅಥವಾ ವರ್ಕೌಟ್ಸ್ ಆಗಲಿ ನೆಕ್ಸ್ಟ್ ಲೆವೆಲ್ ಇದೆ. ನಿಮಗೆ ಅವ್ರ ಲುಕ್ಸ್ ನೋಡಿದಾಗ ಅದೆಲ್ಲ ಕನೆಕ್ಟ್ ಆಗುತ್ತೆ, ಯಾಕೆ ಈ ಥರ ರಿಫಾರ್ಮೇಷನ್ ಆಗಿದೆ ಅನ್ನೋದೆಲ್ಲ. ನಾನು ಅಂದರೆ ಎಲ್ರಿಗೂ ಒಂದು ಅತಿ ಆಸೆ ಸರ್. ಇಲ್ಲಿ ಉಗ್ರಾಯುಧಂ ನೋಡ್ತಾ ಇದ್ದೀವಿ, ಅಲ್ಲೊಂದು ನಿಮ್ಮದು ಮುಖ ಇದ್ದಿದ್ರೆ, ನೀವಿದ್ದಿದ್ರೆ ಅಂತ ನಮ್ಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ ಫ್ಯಾನ್ಸ್ಗೆ ಅಥವಾ ಮಾಧ್ಯಮದವರಿಗೆ, ಎಲ್ರಿಗೂ ಅದು ಒಂದು ಹೇಳ್ತಾ ಇದಾರೆ. ಬರುತ್ತಂತೆ ಕೊಡ್ತಾರಂತಮ್ಮ, ಅವ್ರು ತೋರಿಸ್ತಾರಂತೆ. ಆಮೇಲೆ ಎಲ್ಲ ರೆಡಿ ಮಾಡ್ಕೊಂಡು, ಅಮ್ಮ ದೊಡ್ಡ ವಿಷಯನೇ ಅಲ್ಲ, ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ನಾನು ಅಷ್ಟು ಕಷ್ಟಪಡ್ತಾ ಇದ್ದೀನಿ, ನಾನು ಇಷ್ಟು ಬೆವರು ಸುರಿಸ್ದೆ, ನಾನು ಇಷ್ಟು ರಕ್ತ ಸುರಿಸ್ದೆ, ನನಗೆ ಹಿಂಗಾಯ್ತು ಹಂಗಾಯ್ತು. ಎಲ್ಲ ಸಿನಿಮಾಗಳಲ್ಲೂ ಆ ಕತೆ ಸಿಗುತ್ತೆ ನಿಮಗೆ. ಆದರೆ ಔಟ್ಪುಟ್ ಏನು ಬರುತ್ತೆ ಅನ್ನೋದೇ ಎಲ್ರಿಗೂ ಇರೋ ಕ್ವೆಶನ್ ಮಾರ್ಕು. ಸೊ ಹಾಗಾಗಿ ನಾನು ಜಾಸ್ತಿ ನನ್ನ ಔಟ್ಪುಟ್ ಬಗ್ಗೆ ಗಮನ ಹರಿಸ್ತೀನಿ ಹೊರತು ನಾನು ಪಡೋ ಶ್ರಮ, ನಾನು ತಗೊಳ್ಳೋ ಏಟು, ನನಗಾಗಿರೋ ಏಟು ಬಗೆರಲ್ಲಿ ತುಂಬ ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ ಆಯಿತು. ನನಗೆ ಕಂಪ್ಲೀಟ್ ACL ಟೇರ್ ಆಯಿತು, ಬ್ಯಾಕ್ ಇಂಜುರಿ ಆಯಿತು. ಅದನ್ನು ಹೇಳಿಕೊಂಡು ನಾನು ನನ್ನ ಸಿನಿಮಾಗೆ ನಮ್ಮ ಜನಗಳನ್ನ ಕರೆಸ್ಕೊಳ್ಳೋಕೆ ಇಷ್ಟ ಅಲ್ಲ ಕಣಮ್ಮ. ನಮ್ಮ ಅಭಿಮಾನಿಗಳನ್ನ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ, ಪ್ರೀತಿಯಿಂದ ಮಾಡಿದ್ದೀವಿ, ಅಚ್ಚುಕಟ್ಟಾಗಿ ಮಾಡಿದ್ದೀವಿ, ಬಂದು ನೀವು ನೋಡ್ಬಿಟ್ಟು ನಿಮ್ಮ ಒಪಿನಿಯನ್ ಕೊಡಿ ಅನ್ನೋ ವರ್ಗಕ್ಕೆ ಸೇರ್ಕೊಂಡಿರೋನು ಕಣಮ್ಮ ನಾನು. ಸೊ ಹಾಗಾಗಿ ನನ್ನ ಕೆಲಸ ಮಾತ್ರ ಮಾತಾಡಲಿ ಅನ್ನೋ ಒಂದು ಇಚ್ಛೆ ಅಷ್ಟೇ, ಬೇರೆ ಇನ್ನು ಯಾವ ಉದ್ದೇಶನೂ ಇಲ್ಲ. ನಿಮಗೆ ಹೇಳಬಾರ್ದು, ನಿಮಗೆ ಯಾವ ವಿಷಯನೂ ತಿಳಿಸ್ಬಾರ್ದು ಅಂತಲ್ಲ, ಒಂದೊಳ್ಳೆ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಬಗ್ಗೆ ಬಹಳ ಗೌರವನೂ ಇದೆ, ಅಷ್ಟು ಮಾತ್ರ ಹೇಳ್ತೀನಿ. ಅಮ್ಮ ಕಾರ್ತಿಕ್, ಹಾಂ ಇಲ್ಲ, ಆಯ್ಕೆಗಳು ಚೇಂಜ್ ಆಗಲ್ಲ. ಒಳ್ಳೆ ಕತೆಗೆ ಮಾತ್ರ ಎಲ್ಲರೂ ಇಷ್ಟಪಡೋದು. ಸೊ ಹಾಗಾಗಿ ಒಳ್ಳೆ ಕತೆಗಳನ್ನ ಮಾತ್ರ ಆಯ್ಕೆ ಮಾಡ್ಕೋತಾ ಇದ್ದೀನಿ. ಯಾವ ಕತೆಗಳು ಹೇಗಿರುತ್ತೆ ಅನ್ನೋದೇ ಮುಂದಿನ ಪ್ರಶ್ನೆ ಬರುತ್ತೆ ನಮಗೆ, ಮುಂದೆ ನಾವು ಹೇಗೆ ತಗೋತೀವಿ ಅನ್ನೋದು. ಸೊ ಹಾಗಾಗಿ ಆ ಥರ ಏನು ಬರೋಲ್ಲ. ಒಳ್ಳೆ ಕತೆ ಮಾತ್ರ ಕೌಂಟ್ ಆಗುತ್ತೆ. ಅದನ್ನು ತೂಗುವಂಥ ನಿರ್ದೇಶಕರು, ಅದನ್ನು ಕಾಪಾಡ್ಕೊಳ್ಳೋಂಥ ನಿರ್ದೇಶಕರು, ಆಮೇಲೆ ಅದನ್ನು ನಡೆಸ್ಕೊಂಡು ಹೋಗುವಂಥ ಒಬ್ಬ ನಿರ್ಮಾಪಕರು, ಒಂದು ಒಳ್ಳೆ ಟೀಮ್ ತುಂಬ ಕೌಂಟ್ ಆಗುತ್ತೆ. ಸೊ ಆ ಕಾರಣಕ್ಕೆ ಮಾತ್ರ ನಾನು ಯೋಚನೆ ಮಾಡ್ತೀನಿ. ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ನೋಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಮ್ಮ
ಪಾತ್ರಗಳು ನನಗೆ ಬಹಳ ಆಸೆ ಇದೆ, ಎಲ್ಲ ಥರ ಪಾತ್ರಗಳು ಮಾಡಬೇಕು, ಎಲ್ಲ ಥರ ಪಾತ್ರಗಳು ನಾನು ಟ್ರೈ ಮಾಡಬೇಕು, ಟಚ್ ಮಾಡಬೇಕು ಅಂತ. ಬಟ್ ಏನಾಗುತ್ತೆ, ಅದ್ರ ತಕ್ಕಂತೆ ಕತೆಗಳು ಕೂಡ ಬರಬೇಕು. ಈಗ ತಗೊಂಡು ಬಂದಿರೋ ಕತೆಗಳು ನನಗೆ ಇಷ್ಟ ಆಗಿಲ್ಲ ಅಂತಲ್ಲ, ಬಹುಶಃ ನಮ್ಮ ಕೈಲಿ ಮಾಡೋಕ್ಕಾಗಿಲ್ಲ ಆ ಕತೆಗಳನ್ನ. ನಾನು ಮಾಡಿದ್ರೆ ಅದು ಸರಿಗಿರುತ್ತೋ ಇಲ್ವೋ ಅಂತ ನನಗೆ ಒಂದು ಡೌಟ್ ಇತ್ತು. ಮೋರ್ ದನ್ ಎನಿಥಿಂಗ್, ಪಾಪ ಎಲ್ಲ ನಿರ್ದೇಶಕರಾಗಿರಲಿ, ಕತೆಗಾರರಾಗಿರಲಿ, ಒಂದು ಒಳ್ಳೆ ಪಿಕ್ಚರ್ ಮಾಡಬೇಕು ಅಂದ್ರೆ ಕತೆ ತೊಗೊಂಬಂದಿರ್ತಾರೆ. ಸೊ ಹಾಗಾಗಿ ನೋ ಕಂಪ್ಲೇಂಟ್ಸ್. ಆ ಕತೆಗಳು ಬಹುಶಃ ಡೆವಲಪ್ ಆದಾಗ, ಕಾಲ ಕೂಡಿದ್ರೆ ಅದರಲ್ಲಿರೋ ಅದರ ಒಂದು ಒಳ್ಳೆ ಕತೆಗಳನ್ನೂ ಆಯ್ಕೆ ಮಾಡ್ಕೋತೀವಿ. ಸೊ ಹಾಗಾಗಿ ಬೇರೆ ಎಲ್ಲ ಮ್ಯಾಟ್ರ್ ಆಗಲ್ಲ ಅನ್ಸುತ್ತೆ, ಬರೀ ಒಂದು ಕತೆ ಬಹಳ ಮುಖ್ಯವಾಗುತ್ತೆ. ನಾನು ಆ ಪಾತ್ರಕ್ಕೆ ನಾನು ಸೂಟ್ ಆಗ್ತೀನ. ಜನಗಳಿಗೆ ರೋರಿಂಗ್ ಸ್ಟಾರ್ ಆಗಿರ್ಬೋದು, ನಿಮಗೆಲ್ಲ ಸೂಪರ್ ಸ್ಟಾರ್ ಆಗಿರ್ಬೋದು, ಆ್ಯಕ್ಟ್ರ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು. ಬಟ್ ಒಂದು ಸಿನಿಮಾಗೆ ಅಂತ ಬಂದಾಗ ನಾವೆಲ್ಲ ಕಲಾವಿದರು. ಆ ಪಾತ್ರಕ್ಕೆ ನಾನು ಎಷ್ಟು ಅನುಗುಣವಾಗಿ, ನಾನು ಎಷ್ಟು ಸೂಟ್ ಆಗ್ತೀನಿ ಅಂತ ಬಹಳ ಕೌಂಟ್ ಆಗುತ್ತೆ. ಜೊತೆಗೆ ನನ್ನ ಹತ್ರ ಹೇಗೆ ನನ್ನ ಕೈಲಿ ನನ್ನ ನಿರ್ದೇಶಕರಾದಂಥ ನಮ್ಮ ಡೈರೆಕ್ಟರ್ ಸರ್ ಹೇಗೆ ಕೆಲಸ ತಗೋತಾರೆ, ಪ್ರೊಡ್ಯೂಸರ್ ಹೇಗೆ ಒಂದು ಸಿನಿಮಾನ ಮಾಡಿಕೊಡ್ತಾರೆ ಅನ್ನೋದು ಮಾತ್ರ ಕೌಂಟ್ ಆಗುತ್ತೆ. ಸೊ ನನಗೆ ಅಷ್ಟು ಮಾತ್ರ ಇಂಪಾರ್ಟೆಂಟು, ನಾನು ಅಷ್ಟಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ. I'll come back to him. Amma? ಅದೇನೋ ಯೋಗ ಅನ್ಸುತ್ತೆ ಕಣಮ್ಮ, ಹೂವಿಂದ ಅಷ್ಟು ಸುಲಭವಾಗಿ ಟೈಟಲ್ ಸಿಗಲ್ಲ. ನನಗೆ ಒದಕೊಂಬರ್ತಾ ಇದೆ, ನನಗೆ ಸಿಕ್ತು ಅದು ಇವರು ಎಸ್ಪೆಷಲಿ ಹೇಳಿದಾಗ ನನಗೆ ಭಾಳ ಖುಷಿ ಆಯಿತು. ಇನ್ನೊಂದು 2-3 ಟೈಟ್ಲ್ ಇತ್ತು, ಅದನ್ನು ಹೇಳಿಬಿಟ್ರೆ ಅದು ಬೇರೆಯವ್ರಿಗೆ ಹೋಗ್ಬಿಡುತ್ತೆ. ಆ ಟೈಟ್ಲ್ ನನಗೆ ಮಾಡೋಕ್ಕೆ ಇಷ್ಟ. ಸೊ ಹಾಗಾಗಿ ಅದನ್ನು ವೆಯ್ಟ್ ಮಾಡ್ತಾ ಇದ್ದೀನಿ. ಈ ಪಿಕ್ಚರ್ಗೆ ಈ ಟೈಟ್ಲ್ ಸೂಟ್ ಆಯಿತು, ಸೊ ಈ ಪಿಕ್ಚರ್ ಈ ಟೈಟ್ಲ್ ತಗೊಂಡಿದ್ದೀವಿ ಕಣಮ್ಮ. ಅಮ್ಮ ಏನೋ ಕೇಳಿದ್ರಿ? ಬೇರೆ ಭಾಷೆ ಬಂದಿದೆ, ಬಟ್ ಹೆಸರುಗಳು ಬೇಡ. ಪಾಪ ಬಂದಿದ್ದಾರೆ, ನನಗೆ ಆಗಲಿಲ್ಲ, ಸೆಟ್ ಆಗಲಿಲ್ಲ ಅಷ್ಟೇ. ಬಟ್ ಅದೇ ನಾನು ಹೇಳಿದಾಗೆ ನಮಗೆ ಎಲ್ಲ ಸೂಟ್ ಆಗಬೇಕು. ಕತೆ, ನಮ್ಮ ಪಾತ್ರಗಳು, ನಾವು ಹೋಗೋ ಜಾಗ. ಇಲ್ಲಿ ಅಚ್ಚುಕಟ್ಟಾಗಿದ್ದೀವಿ ಕರ್ನಾಟಕದಲ್ಲಿ. ಕನ್ನಡ ತಾಯಿ, ಕನ್ನಡ ಮಣ್ಣು, ಕನ್ನಡ ಜನ ಅಚ್ಚುಕಟ್ಟಾಗಿ ನೋಡ್ಕೊತವ್ರೆ, ಒಟ್ಟು ತುಂಬ ಊಟ ಕೊಡ್ತವ್ರೆ, ಅಷ್ಟು ಪ್ರೀತಿ ಮಾಡ್ತವ್ರೆ. ಬೇರೆ ಕಡೆ ಹೆಜ್ಜೆ ಇಡಬೇಕಂದ್ರೆ ಬಹಳ ಸರಿಯಾಗೇ ಹೆಜ್ಜೆ ಇಡಬೇಕು, ಅರ್ಧಂಬರ್ಧ ಆಗಬಾರ್ದು ಜರ್ನಿ. ಸೊ ಹಾಗಾಗಿ ಒಂದು ಒಳ್ಳೆ ಸಿನಿಮಾ, ಫಸ್ಟು ಒಂದು ಒಳ್ಳೆ ಕನ್ನಡ ಸಿನಿಮಾನ ರೆಡಿ ಮಾಡಿಕೊಂಡು ನಂತರ ಇದನ್ನು ಇಂಡಿಯಾಗೆ ಒಪ್ಪಿಸ್ಬೋದು ಇಲ್ವೋ ಅಂತ ತಿಳ್ಕೊಂಡಾದ್ಮೇಲೆ ಮಿಕ್ಕಿದ್ದೇನಲ್ಲ ಕಣಮ್ಮ. ಅದೇ ಈಗ ಅದನ್ನೇ ಹೇಳಿದೆ, ಫಸ್ಟು ನಮ್ಮ ಕನ್ನಡ ಸಿನಿಮಾ, ನಮ್ಮ ಭಾಷೆ, ಈ ಸಿನಿಮಾನ ಅಚ್ಚುಕಟ್ಟಾಗಿ ಮುಗಿಸ್ಕೋತೀವಿ. ತದನಂತರ ಇದನ್ನು ನಾನು ಅರ್ಪಿಸ್ಬೋದು, ಬೇರೆಯವ್ರಿಗೂ ಅದನ್ನು ತೋರಿಸ್ಕೋಬಹುದು, ಬೇರೆಯವ್ರಲ್ಲಿ ರಿಲೀಸ್ ಮಾಡ್ಬೋದು ಅಂದಾಗ ಮಾತ್ರ ಈ ಸಿನಿಮಾಗೆ ಅದನ್ನು ಯೋಚನೆ ಮಾಡ್ತೇವೆ ಹೊರತು ಫಸ್ಟು ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ. ಓಕೆ, ಎಲ್ಲ ಅಭಿಮಾನಿಗಳ ಪರವಾಗಿ ಒಂದು ಪ್ರಶ್ನೆ ಸರ್. ನೀವು ಹಾಗೂ ನಿಮ್ಮ ಅಭಿಮಾನಿಗಳದ್ದು ಒಂಥರ ಬೇರೆದೇ ಬಾಂಡ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಒಂದು ಎಮೋಷ್ನಲ್ ಜರ್ನಿ ಇದೆ. ಈ ಸಿನಿಮಾ ಪರ್ಟಿಕ್ಯುಲರ್ಲಿ ಉಗ್ರಾಯುಧಂ ನಿಮ್ಮ ಅಭಿಮಾನಿಗಳಿಗೆ ಯಾವ ಥರ ಸರ್ವ್ ಮಾಡುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಇಷ್ಟಪಡ್ತಾರೆ, ಸಾಕು ಸದ್ಯಕ್ಕೆ ಅಷ್ಟು ಮಾತ್ರ ಹೇಳೋಣ, ಬೇರೆ ಏನು ಹೇಳೋದು ಬೇಡ. ಒಳ್ಳೆ ಸಿನಿಮಾ ಅಂತೂ ಮಾಡ್ತಾ ಇದ್ದೀವಿ. ನಮ್ಮನ್ನು ಬೈಯೋ ಥರ ಆಗಿರಲಿ, ನನ್ನನ್ನು ಹೇಟ್ ಮಾಡೋ ಥರ ಆಗಿರಲಿ, ನಮ್ಮ ಹುಡುಗರಿಗೆ ನಾನು ಸಿನಿಮಾ ಕೊಡಲ್ಲ. ಡೆಫಿನೆಟಾಗಿ ಇನ್ನೊಂದು ಹೆಜ್ಜೆ ನಮ್ಮನ್ನು ಇಷ್ಟಪಟ್ಟು ಒಳ್ಳೆ ಸಿನಿಮಾ ಕೊಡ್ತಾರೆ ಅನ್ನೋ ಭಾವನೆಯಿಂದ ಸಿನಿಮಾನ ಮಾಡ್ಲಿಕ್ಕೆ ಇಷ್ಟಪಟ್ಟಿದ್ವಿ. ಹಾಗೆ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಕಣಮ್ಮ. ಸೂಪರ್ ಸೂಪರ್ ಅನ್ಕೊಂಡಿದ್ವಿ.